ಜೋರಾಗಿ ಕಿರಿಸಿದಾಗ ನಾವು ಇನ್ನೊಂದು ಕಡೆಗೆ ನಮ್ಮಲ್ಲಿ 3 ನಾಡಿ ಇದೆ. ಎಡಗಡೆ ಇಡ ನಾಡಿ, ಬಲಗಡೆ ಪಿಂಗಳ ನಾಡಿ, ಮಧ್ಯದಲ್ಲಿ ಸುಷುಮ್ನ ನಾಡಿ ಅಂತ 3 ನಾಡಿಗಳಿದೆ. ಸ್ವಲ್ಪ ಜರ್ಕೋಬೋದಾ? ಇಲ್ಲ, ಆಗಲ್ಲ ಅಣ್ಣ. ಅವರು ಬರೀತಾರೆ ಮೊಬೈಲ್ ಕರೆಕ್ಟ್ ಆಗಿ ಕಂಡು ಹಿಡಿದೆ ನೋಡೋಣ. ನಮ್ಗೆ ಜಾಗ ಆಯ್ತಲ್ಲ, ವಿಡಿಯೋ ಮಾಡಬೇಡಿ. ಮಾಡಿ ನಾನು ಸರ್ಚ್ ಮಾಡಿ ಬ್ರದರ್ ಅಂತ 3 ನಾಡಿ ಇರುತ್ತೆ. ಎಡಗಡೆ ಇಡ ನಾಡಿ ನೋಡಿ, ನಮ್ಮ ಬೆನ್ನು ಮೂಳೆಯಲ್ಲಿ ಇರುತ್ತೆ 3 ನಾಡಿಗಳು. ಎಡಗಡೆ ಇಡ ನಾಡಿ, ಬಲಗಡೆ ಪಿಂಗಳ ನಾಡಿ, ಮಧ್ಯದಲ್ಲಿ ಸುಷುಮ್ನ ನಾಡಿ. ಕಾಣುತ್ತಲ್ವಾ? ನೀಲಿ ಬಣ್ಣದ್ದು, ಹಳದಿ ಬಣ್ಣದ್ದು ಇದು, ಮತ್ತೆ ಮಧ್ಯದಲ್ಲಿ ಇರುವಂಥದ್ದು ಸುಷುಮ್ನ ನಾಡಿ, ಬಿಳಿ ಬಣ್ಣದ್ದು. ಚಕ್ರ ಇದೆ ನಮಗೆ. ಮೂಲಾಧಾರ, ಸ್ವಾಧಿಷ್ಠಾನ, ನಾಭಿ, ಅನಾಹತ, ವಿಶುದ್ಧಿ, ಆಜ್ಞೆ, ಸಹಸ್ರ. 7 ಚಕ್ರ. ಅದನ್ನ ನೋಡಿ, ಬೇರೆ ಎಲ್ಲೂ ನೋಡ್ಬೇಡಿ. ನಿಮಗೆ ಕೊಡ್ತೀನಿ. 7 ಚಕ್ರಗಳು. ಎಡಗಡೆ ಇಡನಾಡಿ ಮೂಲಾಧಾರ ಚಕ್ರದಿಂದ ಪ್ರಾರಂಭ ಆಗುತ್ತೆ, ಬ್ಲೂ ಕಲರ್ದು. ಅದು ಇಲ್ಲಿ ಎಡಗಡೆ ಬರುತ್ತೆ, ಬಲಗಡೆ ಬರುತ್ತೆ, ಬ್ಲೂ ಕಲರ್. ಅಂದರೆ ನಮ್ಮ ಮೆದುಳು, ಬಲಬದಿಯ ಮೆದುಳು ನಮ್ಮ ಎಡಭಾಗದಲ್ಲಿ ಕೆಲಸ ಮಾಡ್ತಾ ಇದೆ. ಎಡಭಾಗ ಶರೀರವನ್ನು ಕಂಟ್ರೋಲ್ ಮಾಡಿ. ಬಲಗಡೆ ಹಳದಿ ಬಣ್ಣದ 2ನೇ ಚಕ್ರ, ಸ್ವಾಧಿಷ್ಠಾನ ಚಕ್ರದಿಂದ ಪ್ರಾರಂಭ ಆಗಿ ಎಡಗಡೆ ಕೊನೆ ಆಗುತ್ತೆ, ಬಲೂನ್ ಆಕಾರದಲ್ಲಿ ಇರುತ್ತೆ. ಅದು ಬಲಗಡೆಯಿಂದ ಪ್ರಾರಂಭ ಆಗಿ ಎಡಗಡೆ ಬರುತ್ತೆ. ಅಂದರೆ ನಮ್ಮ ಎಡಬದಿಯ ಮೆದುಳು ಬಲಗಡೆ ಶರೀರವನ್ನು ಕಂಟ್ರೋಲ್ ಮಾಡುತ್ತೆ. 2 ಪಾಯಿಂಟ್. ಬಲಗಡೆಗೆ ಸ್ಟ್ರೋಕ್ ಆದರೆ ಎಡಗಡೆ ಮೆದುಳು ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟರ್ಗಳು. ಎಡಗಡೆಗೆ ಸ್ಟ್ರೋಕ್ ಆದರೆ ಬಲಗಡೆ ಮೆದುಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟರ್ಗಳು. ಹೌದಾ? ಅದು ನಮ್ಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಷ್ಟೇ. ಇಷ್ಟು. ಈ 2 ಮೆದುಳುಗಳು ಆಪೋಸಿಟಲ್ಲಿ ಇರ್ತವೆ, ನಮ್ಮ ಶರೀರವನ್ನು ಕಂಟ್ರೋಲ್ ಮಾಡೋದು. ಮಧ್ಯದಲ್ಲಿ ಸುಷುಮ್ನ ನಾಡಿ ಮೂಲಕ ಕೆಳಗಡೆ ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಬೆನ್ನಿನ ಮೂಳೆಯ ಸಂಪೂರ್ಣ ಕೆಳಭಾಗದಲ್ಲಿ ಕುಂಡಲಿನಿ ಶಕ್ತಿ ಅಂತ ಒಂದು ಶಕ್ತಿ ಇದೆ. ಅದು ಸರ್ಪಾಕಾರದಲ್ಲಿ ಸುತ್ಕೊಂಡು ಮಲಗಿದೆ ನೋಡಿ, ಕಾಣುತ್ತಲ್ವಾ? ಹಳದಿ ಬಣ್ಣದಲ್ಲಿ ಅದು ಸುತ್ತಾಕೊಂಡು ಮಲಗಿದೆ ನೋಡಿ, ತ್ರಿಭುಜ ಆಕಾರದಲ್ಲಿದೆ, ಸುತ್ತಾಕೊಂಡು ಮಲಗಿದೆ. ಅದು ತಾಯಿ ಗರ್ಭದಲ್ಲಿ ಮಗು ಇದ್ದಾಗ 10 ವಾರ ಕಳೆದ ಮೇಲೆ ಆ ಕುಂಡಲಿನಿ ಶಕ್ತಿ ಪ್ರವೇಶ ಆಗುತ್ತೆ. ನಮ್ಮ ಬ್ರಹ್ಮರಂಧ್ರದ ಮೂಲಕ ಪ್ರವೇಶ ಆಗಿ ಆತ್ಮನೂ ಪ್ರವೇಶ ಆಗುತ್ತೆ. ಅದು ಪ್ರವೇಶ ಆಗಿದ್ದ ಕುಂಡಲಿನಿ ಶಕ್ತಿ ನಮ್ಮ ಒಳಗಡೆ ಇರೋ ಎಲ್ಲ ಅಂಗಗಳನ್ನು ರಚನೆ ಮಾಡೋದು ಅದು ಕುಂಡಲಿನಿ ಶಕ್ತಿ. ಯಾವುದು? ಯಾವ ಶಕ್ತಿ? ಕುಂಡಲಿನಿ ಶಕ್ತಿನೇ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ರಚನೆ ಮಾಡೋದು. ಅರ್ಥ ಆಯ್ತಾ? ಏನು? ನಮ್ಮ ಹಾರ್ಟ್ ಇರ್ಬೋದು, ನಮ್ಮ ಲಿವರ್ ಇರ್ಬೋದು, ದೊಡ್ಡ ಕರಳು, ಸಣ್ಣ ಕರಳು, ಮತ್ತು ಅನ್ನನಾಳುಗಳು, ಕಣ್ಣು, ಕಿವಿ, ಮೂಗು, ಎಲ್ಲ ಇಡೀ ಬ್ರೈನು ಎಲ್ಲವನ್ನು ತಯಾರು ಮಾಡ್ತಕ್ಕಂಥದ್ದು ಆ ಕುಂಡಲಿನಿ ಶಕ್ತಿ. ಆ ಕುಂಡಲಿನಿ ಶಕ್ತಿ ನೀವು ಎಷ್ಟು ಜನ್ಮ ತಾಳ್ತಿರೋ ಅಷ್ಟು ಜನ್ಮನೂ ನಿಮ್ಮ ಜೊತೆನೇ ಬರ್ತಾ ಇರುತ್ತೆ, ನಿಮ್ಮದೇ ಕುಂಡಲಿನಿ ಶಕ್ತಿ. ಅದರರ್ಥ ಏನು? ಈ ಜನ್ಮದಲ್ಲಿ ನೀವು ಒಳ್ಳೇದು ಮಾಡ್ತಾ ಇದ್ದರೆ ನಿಮ್ಗೆ ಒಳ್ಳೇದಾಗುತ್ತೆ. ಹಿಂದಿನ ಜನ್ಮದಲ್ಲಿ ಏನಾದರೂ ನೀವು ಕೆಟ್ಟದ್ದು ಮಾಡಿದರೆ ಆ ಕೆಟ್ಟದ್ದೇ ನಿಮಗೆ ಈಗ ಪ್ರತಿಫಲಗಳು ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಹಿಂದಿನ ಜನ್ಮದ್ದು ಆ ಪ್ರತಿಫಲಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಸೊ ನಾವೇನು ಮಾಡಬೇಕು? ಈ ಜನ್ಮದಲ್ಲಿ ನಮಗೆ ಮೋಕ್ಷ ಸಿಕ್ತು ಅಂತಂದರೆ ಅಂಥ ಒಂದು ಕೆಟ್ಟ ವಿಚಾರಗಳಿಂದ ನಾವು ದೂರ ಬರ್ಬೋದು. ದೂರ ಆಗುತ್ತೆ. ಆ ಕೆಟ್ಟವೆಲ್ಲ ನಮ್ಗೆ ದೂರ ಆಗಿ ಪರಮಾತ್ಮನ ಕನೆಕ್ಷನ್ ಸಿಕ್ಕಿರುತ್ತೆ. ಆ ಕುಂಡಲಿನಿ ಶಕ್ತಿಯನ್ನು ಮಗು ಹುಟ್ಟಿದ ಮೇಲೆ ತಾಯಿ ಗರ್ಭದಿಂದ 9 ತಿಂಗಳು ಕಳೆದ ಮೇಲೆ ತಾಯಿ ಹೊರಗಡೆ ಹೋಗೋದು ಹೊರಗೆ ಬರುತ್ತೆ. ಇಲ್ಲಿ ನೆತ್ತಿ ಬಾಯಲ್ಲಿ ಅಕ್ಷರ ಆಗ್ತಾ ಇರುತ್ತೆ ಮಗುಗೆ. ಹೌದಾ? ಹಾರ್ಟ್ ಬಿಡ್ತಲ್ಲ, ಹೃದಯ ಹೆಂಗೆ ಬಿಡುತ್ತೋ ಹಂಗೆ ಇಲ್ಲಿ ಮೆತ್ತಿಗಿರುತ್ತೆ, ಇಲ್ಲಿ ಬಡಿತಾ ಇರುತ್ತೆ. ಆ ಮಗುಗೆ ನಾವೇನಂತೀವಿ? ಮಗು ಬೆಳೀತಾ ದೇವ್ರ ಕಾಲಲ್ಲಿ ತೊಳೆದ್ರೆ ಏನಂತೀವಿ? ಕಾಲು ತಗೊಳಿಸಿದ್ರೆ ಏನಂತೀವಿ? ಕಣ್ಣು ಬಟ್ಕೊಳ್ಳಿ ಅಂತ ಹೇಳ್ತೀವಿ. ಮಗು ದೇವ್ರ ಸಮಾನ. ಹೌದಾ? ದೇವರೇ. ಸೊ ಅದಕ್ಕೆ ಏನು ಗೊತ್ತಿರಲ್ಲ, ಕೆಟ್ಟದ್ದು ಒಳ್ಳೆಯದೇನೋ ಗೊತ್ತಿರುತ್ತಾ? ಇಲ್ಲ. ಅಪ್ಪ ಕೊಟ್ಟರೆ, ಅಮ್ಮ ಕೊಟ್ಟರೆ ಊಟ ಮಾಡುತ್ತೆ ಅಥವಾ ಅಳುತ್ತೆ, ಏನೇನೋ ಬೇಕಾದ್ರೆ ಅಮ್ಮಗೆ ಅರ್ಥ ಆಗುತ್ತೆ, ಅದು ಹಾಲು ಕೊಡುತ್ತೆ, ಇನ್ನೇನೋ ಮಾಡೋದು ಮಾಡುತ್ತೆ. ಸೊ ಮಗು ಬೆಳೀತಾ ಏನಾಗುತ್ತೆ? ಮಗುಗೆ ನಾನು, ನಂದು, ನನ್ನಪ್ಪ, ನಂದು ಅಮ್ಮ, ನಂದು ಚಾಕ್ಲೇಟು, ನಂದು ಬಿಸ್ಕೆಟು, ನಾನು ಅನ್ನೋದು ಬರ್ತಾ ಹೋಗುತ್ತೆ. ಹೌದಾ? ಯಾವಾಗ ನಾನು ಅನ್ನೋದು ಬರುತ್ತೆ, ಅಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿ ನಿಧಾನಕ್ಕೆ ಬೆನ್ನಿನ ಮೂಳೆಯ ಸಂಪೂರ್ಣ ಕೆಳಭಾಗದಿಂದ ಸೀದಾ ಬಂದು ಇಲ್ಲಿ ಮಲಗೋದಕ್ಕೆ ಶುರು ಮಾಡುತ್ತೆ. ಅದು ಮಗು ಎಲ್ಲಿವರೆಗೂ ಆ್ಯಕ್ಟಿವೇಟ್ ಇರುತ್ತೆ ಅಂದರೆ ಸುಮಾರು 10-12 ವರ್ಷದವರೆಗೂ ಮಗುಗೆ ಆ ಒಂದು ಶಕ್ತಿ ಇದ್ದೇ ಇರುತ್ತೆ. ಮಗು 12 ವರ್ಷದವರೆಗೂ ಆ ದೈವಿ ಶಕ್ತಿ ಜೊತೆಯಲ್ಲೇ ಬೆಳೀತಾ ಇರುತ್ತೆ. ನಾವು ಮಲಗಿರ್ತದೆ ಮಗು ನಗ್ತಾ ಇರುತ್ತೆ ಅಲ್ವಾ? ಅಥವಾ ಆಟ ಆಡ್ತಾ ಇರ್ತೀವಿ. ನಾವೇನಂತೀವಿ? ದೇವ್ರ ಜೊತೆ ನಗ್ತಾ ಇದ್ದೀವಿ. ಹೌದಾ? ಇದಕ್ಕೆ ಯಾರನ್ನ ಅರ್ಥ ಹೇಳ್ತಾರಾ? ಆ ಅರ್ಥಗಳನ್ನ ಈಗ ಬಿಡಿಸಿ ನಿಮ್ಗೆ ಹೇಳ್ತಾರೆ. ಅದಕ್ಕೆ ಡಿವೈನ್ ಕನೆಕ್ಷನ್ ಮಗು ಜೊತೆ ಯಾವಾಗಲೂ ಇರುತ್ತೆ. ಆ ಮಗು ಮುಗ್ಧವಾಗಿರುತ್ತೆ. ಇನ್ನೋಸೆನ್ಸ್. ಆ ಒಂದು ಇನ್ನೋಸೆನ್ಸು ನಾವು ಧ್ಯಾನ ಮಾಡಿದ್ರೆ ಆ ಇನ್ನೋಸೆನ್ಸ್ ನಮ್ಮ ಮೋಕ್ಷ ಸಾಧ್ಯ. ಇದು ಸಹಜೀವದಲ್ಲಿ. ಎಡಗಡೆ ಇಡ ನಾಡಿದೆಯಲ್ಲ ಬ್ಲೂ ಕಲರಲ್ಲಿ, ಅದು ಬಂದ್ಬಿಟ್ಟು ನಾವು ಭೂತಕಾಲದ ಚಿಂತೆಗಳು ಮಾಡ್ತಾ ಇರ್ತೀವಿ. ಇಲ್ಲಿ ಕೂತಿದ್ದೀವಿ, ಈಗ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಕಡೆ ಏನಾಯಿತು, ನಮ್ಮ ಅಪ್ಪ ಅಮ್ಮ ಏನು ಮಾಡ್ಕೊಂಡ್ರು, ಅಥವಾ ನನ್ನ ಯಜಮಾನ ಏನು ಮಾಡ್ಕೊಂಡ್ರು, ನನ್ನ ಮಕ್ಕಳಿಗೆ ಏನಾಯಿತು, ಅಲ್ಲಿ ಯಾರು ಸ್ಕೂಲ್ ಕಳಿಸಿದ್ರು ಇಲ್ವೋ, ಏನೋ ಒಂದು ನಮ್ಮ ವ್ಯಾಪಾರಗಳು ಏನಾಯಿತು, ಯಾವುದು ನಾವು ಉದ್ಯೋಗ ಇರ್ತೀವೋ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಇರ್ತೀವಿ. ಹೌದೇಲ್ವೋ?
ಅದು ಮಾಡ್ತಾ ಇದ್ರೆ ನಮ್ಮ ಅಂದರೆ ಉದಾಹರಣೆಗೆ ಹೇಳಿದ್ದು ಯಾವ್ದು ಬೇಕಾದ್ರೂ ಆಗಿರ್ಬೋದು, ಅಥವಾ ನಮ್ಮ ಜೊತೆ ಯಾರೋ ಆತ್ಮೀಯವಾಗಿರ್ತಾರೆ, ಅವ್ರು ತೀರ್ಕೊಂಡಿರ್ತಾರೆ, ಅಥವಾ ನಾವು ಯಾವುದೋ ಆಸ್ತಿ ಕಳ್ಕೊಂಡಿರ್ತೀವಿ, ಆ ವ್ಯವಹಾರದಲ್ಲಿ ನಷ್ಟ ಆಗಿರುತ್ತೆ, ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಅದು ಮಾಡ್ತಾ 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 ನಮ್ಮ ಎಡಗಡೆ ಎಡನಾಡಿ ವೀಕ್ ಆಗ್ತಾ ಅಪ್ ಮಾಡ್ತೀವಿ, ವೀಕ್ ಆಗ್ತಾ ಇರುತ್ತೆ. ಯಾವಾಗ ವೀಕ್ ಆಗುತ್ತೆ ನಮಗೆ ಬಿ ಪಿ, ಶುಗರು, ಹಾರ್ಟ್ ಪ್ರಾಬ್ಲಮ್ಮು, ಆಮೇಲೆ ಅನೇಕರಿಗೆ ಸೋಮಾರಿತನ, ಇದು ನಾಳೆ ಮಾಡೋಣ ನಾಡದು ಮಾಡೋಣ ಕೆಲಸ, ಮಾನಸಿಕವಾಗಿ ಸಮಸ್ಯೆಗಳು, ಖಿನ್ನತೆ, ಡಿಪ್ರೆಷನ್ಗೆ ಹೋಗೋದು, ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು, ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಮಕ್ಕಳಿಗೆ ಮಾರ್ಕ್ಸ್ ಕಡಿಮೆ ಬಂದರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ರೈತರು ಒಳ್ಳೆ ಬೆಳೆ ಬರಲಿಲ್ಲ, ಒಳ್ಳೆ ದುಡ್ಡು ಬರಲಿಲ್ಲ ಅಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಹೌದಾ? ಸಂಸಾರದಲ್ಲಿ ಗಂಡ ಹೆಂಡತಿ ಜಗಳ ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದಕ್ಕೆಲ್ಲ ಕಾರಣ ಏನು? ನಮ್ಮ ಎಡಗಡೆ ನಾಡಿ ವೀಕ್ ಇರುತ್ತೆ, ಅದರಿಂದ ನಮಗೆ ಆ ರೀತಿ ನಾವು ವರ್ತಿಸ್ತಾ ಇರ್ತೀವಿ. ಯಾವಾಗ ಎಡಗಡೆ ನಾಡಿ ನಾವು ಸ್ಟ್ರಾಂಗ್ ಮಾಡ್ಕೊಳ್ತೀವಿ, ಪ್ರತಿದಿನ ನಾವು ಧ್ಯಾನ ಆಟೋಮೆಟಿಕ್ಕಾಗಿ ನಮ್ಮಲ್ಲಿರೋ ಆ ಎಲ್ಲ ಕಾಯಿಲೆಗಳು ದೂರ ಆಗುತ್ತೆ, ಆ ಸಮಸ್ಯೆಗಳು ದೂರ ಆಗುತ್ತೆ. ಇದು ಎಡಗಡೆ ನಾಡಿಯ ಸಮಸ್ಯೆ. ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಪಾಠ ಕೇಳೋದು. ಎಡಗಡೆ ನಾಡಿ ಸಮಸ್ಯೆ, ಅರ್ಥ ಆಯ್ತಾ? ಆಮೇಲೆ ತುಂಬ ಸೋಮಾರಿಗಳು, ವಿದ್ಯೆ ಜಾಸ್ತಿ ಮಾಡೋದು, ಬೇಗ ಬೇಗ ಇದ್ದಾರಲ್ಲ, ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ, ಅಪ್ಪ ಅಮ್ಮ ಹೇಳಿದ್ರು ಕೇಳಲ್ಲ, ಮಕ್ಕಳು ಬೇಗ ಇದ್ದಾರೆ, ಇವೆಲ್ಲವೂ. ಆಮೇಲೆ ಬರು ಜಾಸ್ತಿ, ಇವೆಲ್ಲವೂ ನಮ್ಮ ಎಡಗಡೆ ನಾಡಿ ಇರ್ತಕ್ಕಂಥ ತೋರಿಸ್ತೀವಿ. ಬಲಗಡೆ ಬರೋಣ. ಬಲಗಡೆ ಬಂದರೆ ತುಂಬ ಕೋಪ ಮಾಡ್ಕೊಳ್ಳೋದು, ಭವಿಷ್ಯದ ಬಗ್ಗೆ ತುಂಬ ಯೋಚನೆ ಮಾಡೋದು. ಈಗ ಹೋಗ್ತಾ ಇದ್ದೀವಿ ನಾವು, ಮುಂದೆ ಅಲ್ಲಿ ಏನಾಗುತ್ತೋ ಏನೋ, ಎಷ್ಟು ಜನ ಇದ್ದಾರೋ ಏನೋ, ನಮ್ಗೆ ಅಲ್ಲಿವರೆಗೂ ಹೋಗೋಕ್ಕಾಗುತ್ತೋ ಇಲ್ವೋ, ನಮ್ಗೆ ಅಲ್ಲಿ ವಾಹನದ ವ್ಯವಸ್ಥೆ ಇದೆಯಲ್ವೋ, ಗಂಗೆಯಲ್ಲಿ ಮುಳುಗ್ತೀವೋ, ಹಂಗೆ ಬಂದ್ಬಿಡ್ತೀವೋ, ಏನೇನೋ ನಮ್ಮ ಮನಸ್ಸಲ್ಲಿ ಮುಂದಿನ ಯೋಚನೆಗಳು ಬರ್ತಾರೆ, ಹೌದಲ್ವೋ? ಹಾಗಾಗಿ ನಮ್ಮ ಪಿಂಗಳ ನಾಡಿಗೆ ನಾವು ತುಂಬ ಕೆಲಸ ಕೊಡ್ತೀವಿ. ಆವಾಗ ಪಿಂಗಳ ನಾಡಿ ವೀಕ್ ಇದ್ದಾಗ ಮುಂದಿನ ಆಲೋಚನೆ ಜಾಸ್ತಿ ಮಾಡ್ತಾರೆ, ಅಥವಾ ಮುಂದಿನ ಭವಿಷ್ಯದ ಕಾಲದ ಬಗ್ಗೆ ನಾವು 1 ಮನೆ ಸಾಕಾಗಲ್ಲ, 2 ಮನೆ ಕಟ್ಟಬೇಕು, 3 ಮನೆ ಕಟ್ಟಬೇಕು, 1 ಕಾರ್ ಸಾಕಾಗಲ್ಲ, 2 ಕಾರ್ ಬೇಕು, ಒಡವೆಗಳು ಬೇಕು, ಈ ರೀತಿ ತುಂಬ ಆಸೆಗಳು ಪಡ್ತಕ್ಕಂಥದ್ದು ಕೂಡ ನಮ್ಮ ಬಲ ಬಗ್ಗೆ ಇರ್ತಕ್ಕಂಥ